ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗೈಸ್. ನನ್ನ ಹೆಸರು ಅನುಜ್. ನೀವು ನೋಡ್ತಾ ಇರೋ ಚಾನಲ್ ಹೆಸರು ಅನುಜ್ ಜಗ್ಗಲ್ ವ್ಲಾಗ್ಸ್ ಅಂತಂದು. ಏನಪ್ಪ ಅನುಜ್ ಜಗ್ಗಲ್ ವ್ಲಾಗ್ಸ್ ಅಂತ ಹೆಸರಿಟ್ಟು ಏನು ವ್ಲಾಗ್ಸೇ ಬಿಡಂಗಿಲ್ಲ, ಇದೇನು ಶಾರ್ಟ್ ವಿಡಿಯೋ ಬಿಡ್ತಿದ್ಯಾ ಅಂತ ನಿಮ್ಮದು ಥಿಂಕಿಂಗ್ ಇರ್ಬೋದು. ಗೈಸ್ ಏನಿಲ್ಲ, ಸುಮ್ಮನೆ ಶಾರ್ಟ್ ವಿಡಿಯೋನು ಮಾಡ್ತಿರ್ತೀನಿ, ಆಮೇಲೆ ವ್ಲಾಗ್ನು ಬಿಡ್ತಿರ್ತೀನಿ. ಸೊ ವ್ಲಾಗ್ ಬಂದಾಗ ಅದನ್ನು ಬಿಡ್ತೀನಿ, ಆಮೇಲೆ ಶಾರ್ಟ್ ಐಡಿಯಾ ಬಂದಾಗ ಶಾರ್ಟ್ಸ್ನು ಬಿಡ್ತೀನಿ. ಇವತ್ತು ನಾನು ಒಂದು ಸೈಲೆಂಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಏನಪ್ಪ ಅದು ಪ್ರಾಬ್ಲಮ್ ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು. ಒಂದ್ಸಲ ನೀವು ಗೆಸ್ ಮಾಡಿ ನೋಡಿ, ನಾನು ಹೇಳ್ತೀನಿ ಹಿಂಟ್ಸು, ನೀವು ಗೆಸ್ ಮಾಡಿ ನೋಡಿ. ಅದೇನಂದ್ರೆ ಅದು ನಾವು ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರ ತನಕನೂ ಮಾಡ್ತೀವಿ. ಯಾರಿಗೆ ಆನ್ಸರ್ ಗೊತ್ತಿರುತ್ತೆ ಕಮೆಂಟ್ ಮಾಡಿ. ದ ಆನ್ಸರ್ ಈಸ್ ಕಂಪ್ಯಾರಿಸನ್. ನಮ್ಮ ಚಿಕ್ಕ ವಯಸ್ಸಿಂದನೂ ಹಿಡಿದು ನಾವು ದೊಡ್ಡವ್ರವರೆಗೂ ಎಲ್ಲಾನು ಕಂಪ್ಯಾರಿಸನ್ ಮಾಡ್ತೀವಿ. ಸೊ ಇವತ್ತು ಆ ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಸೊ ಕೇಳಿ ಗೈಸ್, ನಿಮಗೆ ಯಾವಾಗಾದರೂ ಈ ಥರ ಫೀಲ್ ಆಗೈತಾ? ಬೇರೆಯವ್ರ ಲೈಫ್ ನೋಡಿ ಅವ್ರು ಜಸ್ಟ್ ಫಾಸ್ಟಾಗಿ ಮುಂದೆ ಹೋಗ್ತಿದ್ದಾರೆ, ಬಟ್ ನಾನು ನೋಡಿದ್ರೆ ಇನ್ನೂ ಅದೇ ಜಾಗದಲ್ಲೇ ಇದ್ದೀನಿ ಅಂತಂದು. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಲ್ಲರೂ ಹ್ಯಾಪಿ, ಸಕ್ಸಸ್, ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಅದನ್ನೆಲ್ಲ ನೋಡಿ ನಮ್ಮ ಲೈಫ್ ಮಾತ್ರ ಸ್ಲೋ ಹೋಗ್ತಾ ಇದೆ ಅನ್ಸುತ್ತೆ. ಗೈಸ್, ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನಾವು ನಮ್ಮ ಸ್ಟೋರಿನ ಬೇರೆದವ್ರ ಹೈಲೈಟ್ ಜೊತೆ ಕಂಪೇರ್ ಮಾಡ್ತೀವಿ. ಅವ್ರು ತೋರಿಸೋದು ತಮ್ಮ ಲೈಫಿನ ಬೆಸ್ಟ್ ಪಾರ್ಟ್ ಮಾತ್ರ, ಆದ್ರೆ ಅವ್ರ ಸ್ಟ್ರಗಲ್ ಮತ್ತು ಫೇಲ್ಯೂರ್ಸ್ ಯಾವುದು ನಮಗೆ ಗೊತ್ತಾಗಲ್ಲ. ಗೈಸ್, ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದ್ಮೇಲೆ ನಮ್ಮ ಕಾನ್ಫಿಡೆನ್ಸ್ ಸ್ಲೋ ಆಗಿ ಕಮ್ಮಿ ಆಗುತ್ತೆ. ಆಮೇಲೆ ನಾನು ಎನಫ್ ಇಲ್ಲ, ನಾನು ಲೇಟ್ ಆಗಿದ್ದೀನಿ ಅಂತಲೂ ಫೀಲ್ ಆಗುತ್ತೆ. ಗೈಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಲೈಫ್ಗೂ ಬೇರೆ ಬೇರೆ ಟೈಮಿಂಗ್ ಇದೆ, ಎಲ್ಲ ಜರ್ನಿಗೂ ಬೇರೆ ಬೇರೆ ಸ್ಪೀಡ್ ಇದೆ. ಇವಾಗ ಸಿಂಪಲ್ ಟ್ರುತ್ ಏನಂದ್ರೆ ಕಂಪ್ಯಾರಿಸನ್ ಒಂದು ಸೈಲೆಂಟ್ ಕಿಲ್ಲರ್. ಅದು ಸೌಂಡ್ ಮಾಡಲ್ಲ, ಆದ್ರೆ ನಿಮ್ಮ ಹ್ಯಾಪಿನೆಸ್ ಸ್ಲೋ ಆಗಿ ಕಡ್ದು ಹಾಕಿ. ಸೊ ಗೈಸ್, ನೀವು ಏನ್ ಮಾಡ್ಬೇಕಂತಂದ್ರೆ ಕಂಪ್ಯಾರಿಸನ್ ಅಲ್ರಿ, ನಿನ್ನೆ ನಾನು ಹೇಗಿದ್ದೆ ಇವತ್ತು ಹೇಗಿದ್ದೀನಿ ಅಂತ ನೋಡಿ. ನಿಮ್ಮ ಪ್ರೋಗ್ರೆಸ್ನ ನಿಮ್ಮ ಜೊತೆ ಮೆಜರ್ ಮಾಡಿ, ಅದೇ ರಿಯಲ್ ಗ್ರೋತ್. ಈಗ ನೀವು ಹೇಳಿ, ಕಂಪ್ಯಾರಿಸನ್ ನಿಮ್ಗೆ ಎಷ್ಟು ಎಫೆಕ್ಟ್ ಮಾಡಿದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಅಲ್ಲಿ ಶೇರ್ ಮಾಡಿ. ನನ್ನ ಹೆಸರು ಅನುಜ್. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲಾನು ಮಾಡಿ ಅಂತ ಹೇಳ್ತಾ ನನ್ನ ಈ ಶಾರ್ಟ್ ವಿಡಿಯೋನ ಮುಗಿಸ್ತೀನಿ ಇಲ್ಲಿಗೆ. ಸೊ ಥ್ಯಾಂಕ್ ಯು ವೆರಿ ಮಚ್.